ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ಅಂತ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿರ್ತಾರೆ. ಮನೆಯಲ್ಲಿ ಯಾರಾದ್ರೂ ಯಾರ ಮೇಲೆ ಏನಾದ್ರೂ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿದ್ರೆ ಅವರು ಮನೆಯಿಂದ ಹೊರ ಹೋಗ್ಬೇಕಾಗುತ್ತೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಕಳೆದ ದಿನಗಳಲ್ಲಿ ನೀವೆಲ್ಲ ನೋಡಿರ್ತೀರ, ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿರ್ತಾರೆ. ಅದನ್ನ ಕಿಚ್ಚ ಪಂಚಾಯಿತಿಯಲ್ಲಿ ಇವತ್ತು ಎತ್ಕೊಳ್ತಾರೆ. ಕಿಚ್ಚ ಸುದೀಪ್ ಅವರು ಮನೆಯವರ ಓಟಿನ ಮೇರೆಗೆ ರಿಷಾ ಅವರು ಮನೆಯಲ್ಲಿ ಇರಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತಾರೆ. ಮನೆಯವರು ಒಬ್ಬೊಬ್ಬರಾಗಿ ಬಂದು ರೆಡ್ ಹಾಗೆ ಯೆಲ್ಲೋ ಕಾರ್ಡ್ ತಗೊಂಡು ವೋಟ್ ಮಾಡಬೇಕು. ರೆಡ್ ಕಾರ್ಡ್ ಅನ್ನ ತಗೊಂಡ್ರೆ ಅವರು ಮನೆಯಿಂದ ಹೊರ ಹೋಗಬೇಕು ಅಂತ, ಹಾಗೇನೆ ಯೆಲ್ಲೋ ಕಾರ್ಡ್ ತಗೊಂಡ್ರೆ ಮನೆಯಲ್ಲಿ ಉಳಿದುಕೊಳ್ಳಬಹುದು. ಆದ್ರೆ ಅದು ವಾರ್ನಿಂಗ್ ಆಗಿರ್ತದೆ. ಮಾಡು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಯೆಲ್ಲೋ ಕಾರ್ಡ್ ಅನ್ನ ತೋರಿಸಿ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇವತ್ತು ರಿಷಾ ಅವರು ಮನೆಯಿಂದ ಹೊರ ಹೋಗ್ತಾರಾ ಅಥವಾ ಹೊರ ಹೋಗಲ್ವಾ ಅನ್ನೋದನ್ನ. ಜೊತೆಗೆ ಇವತ್ತು ಮನೆಯಲ್ಲಿ ಇನ್ನೊಂದು ಟಾಸ್ಕ್ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರಾಗಿ ಬಂದು ಕೆಲವೊಂದಷ್ಟು ಬೋರ್ಡ್ಗಳು ಇಟ್ಟಿರ್ತಾರೆ. ಅದನ್ನ ಯಾರಿಗೆ ಸೂಕ್ತ ವ್ಯಕ್ತಿ ಅನ್ನಿಸ್ತಾರೆ ಅವರಿಗೆ ಅವರ ಕುರಳಿಗೆ ಹಾಕಬೇಕು ಅಂತ. ಈ ಒಂದು ಸಮಯದಲ್ಲಿ ಧನುಷ್ ಅವರು ಚಂದ್ರಪ್ರಭಾಗೆ ಕೂತರವಳ್ಳಿ ಎಂಬ ಕಾರ್ಡ್ ಅನ್ನು ಹಾಕ್ತಾರೆ. ಕಳೆದ ದಿನಗಳಲ್ಲಿ ಚಂದ್ರಪ್ರಭಾ ಅವರು ಏನನ್ನ ವ್ಯಕ್ತಪಡಿಸಲು ಹೋಗಿ ಬೇರೊಂದು ವಿಷಯವನ್ನ ಹೇಳಿ ಹಲವಾರು ಕಡೆ ಸಿಗಾಕೊಂಡಿರ್ತಾರೆ. ಹಾಗೇನೆ ನಿನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಚಂದ್ರಪ್ರಭಾಗೆ ಸರಿಯಾಗಿ ಬೆಂಡೆತ್ತಿದ್ರು. ಇವತ್ತು ಕೂಡ ಇನ್ನಷ್ಟು ಅವಮಾನ ಆಯಿತು. ಆದ್ದರಿಂದ ಕಿಚ್ಚನ ಪಂಚಾಯಿತಿ ನಡೆಯುವಾಗಲೇ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಇವತ್ತು ಚಂದ್ರಪ್ರಭಾ ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರ್ತಾರಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.